ಎಲ್ರಿಗೂ ನಮಸ್ತೆ. ಸ್ಪರ್ಧಾ ಹೊಂಬಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ನಾವು ಮೊನ್ನೆ ಏನು ಅಧ್ಯಯನ ಮಾಡಿದ್ವಿ ಅಂತಂದ್ರೆ ವರ್ಣಮಾಲೆಗಳ ಕುರಿತು ಅಧ್ಯಯನ ಮಾಡಿದ್ವಿ ರೀ. ಆ ವರ್ಣಮಾಲೆಯಲ್ಲಿ ಏನೇನು ಮುಗಿಸಿದ್ವಿ? ವ್ಯಂಜನಗಳನ್ನ ಮುಗಿಸಿದ್ವಿ ಮತ್ತೆ ಸ್ವರಾಕ್ಷರಗಳನ್ನ ಮುಗಿಸಿದ್ವಿ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಮೂರನೇ ವಿಧಾನ ಯಾವ್ದ್ರಿ ಅಂತಂತಂದ್ರೆ ಯೋಗವಾಹಗಳು ರೀ. ಯಾವ ವಾಹಗಳು ರೀ? ಯೋಗವಾಹಗಳು. ಯೋಗವಾಹಗಳು ಯೋಗವಾಹಕಗಳು ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಮೂರನೇ ವಿಧಾನ ಯಾವ್ದ್ರಿ? ಯೋಗವಾಹಕಗಳು ಅಂತ ಹೇಳಿ. ಯೋಗವಾಹಕಗಳು ಎಷ್ಟವ ರೀ? 2 ವಾಹಕಗಳನ್ನ ನೋಡ್ತೀವಿ. ಏನ್ರಿ ಯೋಗವಾಹಕಗಳು ಅಂತಂತಂದ್ರ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅಕ್ಷರಗಳು ಅಂತ ಹೇಳ್ತೀವಿ. ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಗಳನ್ನು ಕರಿತೀವಿ. ವ್ಯಂಜನಗಳನ್ನು ಸಹ ಸ್ವರಗಳು ಇರಲಾರದೆ ವ್ಯಂಜನಗಳನ್ನು ಉಚ್ಚಾರ ಮಾಡಕ್ ಬರಲ್ಲ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂತಹ ಈ ಯೋಗವಾಹಕಗಳನ್ನು ಸಹ ಸ್ವರಗಳು ಇರಲಾರದೆ ನಾವು ಉಚ್ಚಾರ ಮಾಡಕ್ ಬರಂಗಿಲ್ರಿ. ಯಾವ್ಯಾವ್ರಿ ಯೋಗವಾಹಗಳು ಯಾವ್ಯಾವು ಅಂತಂತಂದ್ರ ಅನುಸ್ವಾರ, ಇನ್ನೊಂದು ಯಾವ್ದ್ರಿ? ವಿಸರ್ಗ. ಅನುಸ್ವಾರ ಮತ್ತೆ ವಿಸರ್ಗ ಅಂತ ಹೇಳ್ತೀವಿ. ಅನುಸ್ವಾರವನ್ನ ಒಂದೇ ಪೂಜೆ ಕೊಡ್ತೀವಿ, ವಿಸರ್ಗ 2 ಡಾಟ್. ಇವೇನಂತ ಅಂತೀವ್ರಿ ಅಂತಂದ್ರೆ ಯೋಗವಾಹಕಗಳು ಅಂತ ಹೇಳ್ತೀವಿ. ಯೋಗವಾಹಕಗಳು ಅಂತ ಹೇಳ್ತೀವಿ. ಇವುಗಳನ್ನು ಸಹ ನಾವೇನ್ ಮಾಡ್ಬೋದು ಅಂತಂದ್ರೆ ಸ್ವರಗಳ ಸಹಾಯ ಇರ್ಲಾರ್ದೆ ಉಚ್ಚಾರ ಮಾಡಕ್ ಬರಂಗಿಲ್ರಿ. ಹೆಂಗ ಅಂತಂತಂದ್ರ ಈಗ ಇಲ್ಲಿ ಅನುಸ್ವಾರ ಅದ ರೀ, ಪೂಜೆ ಇದ. ಇದನ್ನ ನಾವು ಉಚ್ಚಾರ ಮಾಡಕ್ ಬರ್ತದೇನ್ರಿ? ಹೆಂಗೆ ಉಚ್ಚಾರ ಮಾಡ್ರಿ ನೋಡಮ್ಮ, ಹೆಂಗ್ ಉಚ್ಚಾರ ಮಾಡ್ತೀರಿ? ಇದನ್ನ ನಾವು ಸ್ವರ ಇರ್ಲಾರ್ದೆ ಇದನ್ನ ನಾವು ಉಚ್ಚಾರ ಮಾಡಕ್ ಬರಂಗಿಲ್ರಿ. ಈಗ ನೋಡ್ರಿ, ಸ್ವರ ಅದ ಅ ಜೊತೆ ಈ ಅನುಸ್ವಾರವನ್ನ ಸೇರ್ಸರ್ ಏನಂತಂದ್ರೆ ಅದು ಅಮ್ಮ ಆಗ್ತದ. ಈ ರೀತಿಯಾಗಿ ಸ್ವರ ಇರ್ಲಾರ್ದೆ ನಾವು ಯೋಗವಾಹಗಳನ್ನ ಏನ್ ಮಾಡಕ್ ಬರಂಗಿಲ್ಲ ಅಂತಂದ್ರೆ ಉಚ್ಚಾರ ಮಾಡಕ್ ಬರಂಗಿಲ್ರಿ. ನೆಕ್ಸ್ಟ್ ಇಲ್ಲಿ ವಿಸರ್ಗದಲ್ಲಿ ಅಹ, ಅಹ ಯಾವಾಗ ಸ್ವರಗಳು ಬರ್ತಾವ ಅವಾಗ ಮಾತ್ರ ಈ ಅನುಸ್ವಾರ ಮತ್ತೆ ವಿಸರ್ಗಗಳಿಗೆ ಒಂದು ಅರ್ಥ ಸಿಗ್ತದ್ರಿ. ಅವುಗಳನ್ನ ನಾವು ಉಚ್ಚಾರ ಮಾಡ್ಬೋದು. ಈಗ ನೆಕ್ಸ್ಟ್ ಯೋಗವಾಹಕಗಳು. ಇವುಗಳಿಗೆ ಏನಂತ ಕರಿತಾರಿ ಅಂತಂತಂದ್ರ ಕ್ಲಿಬ್ ವರ್ಣಗಳು ಅಂತ ಹೇಳ್ತಾರೆ. ಕ್ಲಿಬ್ ವರ್ಣಗಳು. ವಾಹಕಗಳಿಗೆ ಏನಂತ ಕರಿತಾರ ಅಂತಂದ್ರೆ ಕ್ಲಿಬ್ ವರ್ಣಗಳು ಅಂತ ಕರಿತಾರೆ. ಯೋಗವಾಹಗಳು ಅಂತಂದ್ರೆ ಯಾವ್ರಿ? ಅನುಸ್ವಾರ ಮತ್ತೆ ವಿಸರ್ಗ. ಅನುಸ್ವಾರವನ್ನ ಒಂದು ಪೂಜದಿಂದ ಗುರುತಿಸಿದ್ರ ವಿಸರ್ಗವನ್ನ 2 ಡಾಟ್ಗಳನ್ನ ಕೊಡ್ತೀವ್ರಿ. ಸ್ವರ ಇರ್ಲಾರ್ದೆ ನಾವೇನ್ ಮಾಡಕ್ ಬರಂಗಿಲ್ಲ. ಸ್ವರ ಇರ್ಬೇಕು, ಇಲ್ಲ ಅಂತಂದ್ರೆ ವ್ಯಂಜನ ಇರ್ಬೇಕ್ರಿ. ಇದು ಇರ್ಲಾರ್ದೆ ನಾವೇನ್ ಮಾಡಕ್ ಬರಂಗಿಲ್ಲ ಅಂತಂತಂದ್ರ ಯೋಗವಾಹಕಗಳನ್ನ ನಾವು ಉಚ್ಚಾರ ಮಾಡಕ್ ಬರಂಗಿಲ್ರಿ. ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ ಅಂತಂತಂದ್ರ ಗುಣಿತಾಕ್ಷರ. ಗುಣಿತಾಕ್ಷರ ಏನ್ರಿ ಗುಣಿತಾಕ್ಷರ ಅಂತಂದ್ರ ಕಾಗುಣಿತಕ್ಕೆ ನಾವೇನಂತ ಕರಿತೀವ್ರಿ? ಗುಣಿತಾಕ್ಷರ ಅಂತ ಹೇಳ್ತೀವಿ. ಕಾಗುಣಿತ ಹೆಂಗ್ರಿ ಕಾಗುಣಿತ ಅಂತಂತಂದ್ರ ಈಗ ಕ ಅನ್ನೋದೊಂದು ವ್ಯಂಜನ ಅದ. ಕ ಅಂತಕ್ಕಂಥ ವ್ಯಂಜನ ಸಂಗಟ ಅ ಸೇರಿದ್ರೆ ಏನಾಗ್ತದ್ರಿ? ಇದು ಕ ಆಗ್ತದ. ಈ ರೀತಿಯಾಗಿ ಕನ್ನಡದಲ್ಲಿ ಬರತಕ್ಕಂಥ ಕಾಗುಣಿತಾಕ್ಷರಗಳು ನಾವು ಸಣ್ಣವರಿದ್ದಾಗೆಲ್ಲ ಏನ್ ಮಾಡಿರ್ತೀವಿ ಅಂತಂತಂದ್ರೆ ಕಾಗುಣಿತಾಕ್ಷರಗಳನ್ನ ಮಾಡಿರ್ತೀವಿ. ಕಾಗುಣಿತಾಕ್ಷರಗಳನ್ನ ಎಕ್ಸಾಮ್ ಇದು ಕನ್ನಡದಲ್ಲೇ ನೋಡಿರ್ತೀವ್ರಿ ನಾವು. ಎಷ್ಟೋ ಸಲ ನಾವು ಚಿಕ್ಕವರಿದ್ದಾಗ ಮೇಡಮ್ಗಳತ್ತು ಬಹಳ ಸಲ ಬರ್ಸಿರ್ತಾರ. ಇವುಗಳನ್ನ ನಮಗ್ ಗೊತ್ತಿರ್ತಾವ್ರಿ. ಕ, ಕ, ಕಿ ಯಾವ ನಾವು ವ್ಯಂಜನದ ಮೂಲೆ ಸ್ವರಗಳನ್ನ ಸೇರಿಸಿದಾಗ ಏನಾಗ್ತಾವ್ರಿ? ಕಾಗುಣಿತಾಕ್ಷರಗಳು ಆಗ್ತಾವ. ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಖ ಪ್ಲಸ್ ಆ ಏನಾಗ್ತದ್ರಿ? ಇದು ಖ. ಗ ಪ್ಲಸ್ ಇ ಘಿ, ಗ ಪ್ಲಸ್ ಇ ಘಿ,
ರೀತಿಯಾಗಿ ಕಾಗುಣಿತ ಅಕ್ಷರಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕಾಗುಣಿತ ಅಕ್ಷರ ಎಕ್ಸಾಮ್ನಲ್ಲಿ ಹೆಂಗ್ ಕೇಳ್ತಾರ್ರಿ ಇವುಗಳನ್ನ ಅಂತಂತಂದ್ರ ಎಕ್ಸಾಮ್ನಾಗ ಹೆಂಗ್ ಕೇಳ್ತಾರ, ಭಾರತ ಅನ್ನೋ ಪದ ಅದರಿ. ಭಾರತ ಪದವನ್ನ ಗುಣಿತಾಕ್ಷರದಲ್ಲಿ ಬರೀರಿ ಅಥವಾ ಕಾಗುಣಿತ ಅಕ್ಷರಗಳಲ್ಲಿ ಬರೀರಿ ಅಂತ ಹೇಳಿ ಎಕ್ಸಾಮ್ನಾಗ ಕೊಡ್ತಾರೆ. ಹೆಂಗ್ ಬರಿಬೇಕ್ರಿ? ಬ ಪ್ಲಸ್ ಆ ಪ್ಲಸ್ ರ ಪ್ಲಸ್ ಅ ಪ್ಲಸ್ ತ ಪ್ಲಸ್ ಅ. ಈ ರೀತಿಯಾಗಿ ನಾವು ವ್ಯಂಜನಗಳನ್ನ ಕಡಿಗಿ ಮತ್ತೆ ಸ್ವರಗಳನ್ನ ಕಡಿ ಮಾಡಿ ಬರ್ದಾಗ ಏನಾಗ್ತದ್ರಿ, ಅವು ಗುಣಿತಾಕ್ಷರಗಳತ್ತ. ಎಕ್ಸಾಮ್ನಲ್ಲಿ ಈ ರೀತಿನೇ ಕೇಳೋದು, ಭಾರತ ಅಂತಕ್ಕಂಥ ಪದವನ್ನ ಗುಣಿತಾಕ್ಷರದಲ್ಲಿ ಬರೀರಿ ಅಂತ ಹೇಳಿ ಕೆಲವೊಂದು ಬಾರಿ ಕೇಳಿದಾರ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಂತಂದ್ರ ಸಂಯುಕ್ತಾಕ್ಷರ ರೀ. ಯಾವ ಅಕ್ಷರ ರೀ? ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂತಾನು ಹೇಳ್ತೀವಿ, ಇಲ್ಲ ಅಂತಂದ್ರೆ ಒತ್ತಕ್ಷರ ಅಂತಾನು ಹೇಳ್ತೀವಿ. ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಅಕ್ಷರ ಅಂತ ಹೇಳ್ತೀವಿ. ಏನ್ರಿ ಸಂಯುಕ್ತಾಕ್ಷರ ಅಂತಂತಂದ್ರ ವ್ಯಂಜನಕ್ಕೆ ವ್ಯಂಜನ ಬಂದು ವ್ಯಂಜನವು ದ್ವಿತ್ವವಾಗಿ ಬಂದು ಸೇರಿಕೊಳ್ಳುವುದು. ದ್ವಿತ್ವವಾಗಿ ಬಂದುದು ಸೇರಿಕೊಳ್ಳೋದಕ್ಕೆ ಏನಂತ ಕರಿತೀವ್ರಿ ನಾವು? ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ಹೇಳ್ತೀವ್ರಿ. ಹ್ಯಾಂಗ್ರಿ ದ್ವಿತ್ವವಾಗಿ ಬಂದು ಹೆಂಗ್ ಸೇರ್ಕೋತಾವ ಅಂತಂತಂದ್ರ ಇಲ್ಲಿ ನೋಡ್ರಿ, ದ್ವಿತ್ವವಾಗಿ ಬಂದು ಅಂತಂತಂದ್ರೆ ಏನಿಲ್ಲ, ವ್ಯಂಜನ ಬಂದಿರ್ತದಲ್ರಿ, ಆ ವ್ಯಂಜನ ಕೆಳಗೆ ಏನ್ ಮಾಡ್ತಾ ಅದೇ ವ್ಯಂಜನದ ಒಂದು ಒತ್ತಕ್ಷರ ಕೆಳಗ್ ಬರ್ತದ್ರಿ. ಅದಕ್ಕೆ ಏನಂತ ಹೇಳ್ತೀವ್ರಿ ನಾವು? ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಹ್ಯಾಂಗ್ರಿ ಅಂತಂತಂದ್ರೆ ಈ ಸಂಯುಕ್ತಾಕ್ಷರದಲ್ಲಿ ಮತ್ತೆ ಎರಡು ಭಾಗಗಳನ್ನ ಮಾಡ್ತಾರೆ. ಒಂದನೇದು ಸಜಾತೀಯ ಸಂಯುಕ್ತಾಕ್ಷರ, ಸಜಾತೀಯ ಸಂಯುಕ್ತಾಕ್ಷರ ಅಂತ ನೋಡ್ತೀವ್ರಿ. ಎರಡನೇದು ಯಾವುದು ಅಂತಂದ್ರೆ ವಿಜಾತೀಯ ಸಂಯುಕ್ತಾಕ್ಷರ. ಯಾವ ಸಂಯುಕ್ತಾಕ್ಷರ ರೀ? ವಿಜಾತೀಯ ಸಂಯುಕ್ತಾಕ್ಷರ ಅಂತ ನೋಡ್ತೀವ್ರಿ. ಅರ್ಥ ಅಲ್ಲತ್ತು ಅನ್ಕೊಂಡಿನಿ. ಸಂಯುಕ್ತಾಕ್ಷರ ಅಂತಂದ್ರೆ ಏನ್ರಿ? ವ್ಯಂಜನಕ್ಕೆ ವ್ಯಂಜನ ಏನ್ ಬರ್ತದ? ಒತ್ತು ಬರ್ತದ. ಅದಕ್ಕೆ ಏನಂತ ಕರಿತೀವ್ರಿ? ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳ್ತೀವಿ. ಅದ್ರಲ್ಲಿ ಮತ್ತೆ ಎರಡು ಭಾಗಗಳಾಗಿ ಮಾಡ್ತಾರೆ, ಒಂದು ಸಜಾತೀಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರ ರೀ. ಈ ಸಜಾತೀಯ ಸಂಯುಕ್ತಾಕ್ಷರದಲ್ಲಿ ಏನ್ರಿ ಅಂತಂತಂದ್ರ ಅದೇ ಜಾತಿಯ ವ್ಯಂಜನವು ವ್ಯಂಜನದ ಕೆಳಗೆ ಅದೇ ವ್ಯಂಜನವು ದ್ವಿತ್ವವಾಗಿ ಬರುವುದು ಅಂತ ಹೇಳ್ತೀವ್ರಿ. ಹೆಂಗ್ರಿ ಅದೇ ವ್ಯಂಜನ ಕೆಳಗೆ ಅದೇ ವ್ಯಂಜನ ಹೆಂಗ್ ದ್ವಿತ್ವವಾಗಿ ಬರ್ತದ ಅಂತಂತಂದ್ರ ಒಂದು ಎಕ್ಸಾಂಪಲ್ ನೋಡ್ರಿ. ಈಗ ಅಪ್ಪ ಅನ್ನೋ ಪದ ಅದಾನೆ. ಅಪ್ಪ ಅನ್ನೋ ಪದ ಅದ. ಈ ಪ ಅನ್ನೋದೊಂದು ವ್ಯಂಜನ ಅದಲ್ರಿ. ಈ ಪ ಅಂತಕ್ಕಂಥ ವ್ಯಂಜನಕ್ಕೆ ಏನ್ ಬಂದದ್ರಿ? ಅದೇ ಒಂದು ವ್ಯಂಜನ ಏನ್ ಮಾಡೋದು ಅಂತಂದ್ರೆ ಒತ್ತಾಗಿ ಬಂದದ. ಸೇಮ್ ಇದ್ದಂತಹ ಒತ್ತಕ್ಷರಗಳು ಬಂದು ಅಂತಂದ್ರೆ ಅವಕ್ಕೆ ಏನಂತ ಕರಿತೀವ್ರಿ ನಾವು? ಸಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಅಪ್ಪ ಆಗಿರ್ಬೋದು, ಅಕ್ಕ, ಬಣ್ಣ, ಅಣ್ಣ, ಬಟ್ಟೆ, ಈ ರೀತಿಯಾಗಿ ಆ ಒತ್ತಕ್ಷರ ಕೆಳಗ ಸೇಮ್ ಒತ್ತಕ್ಷರ ಇದ್ದು ಅಂತಂದ್ರೆ ಅವಕ್ಕೆ ಏನಂತ ಕರಿತೀವ್ರಿ ನಾವು? ಸಜಾತೀಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವ್ರಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ ಅಂತಂತಂದ್ರ ವಿಜಾತೀಯ ಸಂಯುಕ್ತಾಕ್ಷರ ರೀ. ಯಾವ್ದ್ರಿ? ವಿಜಾತೀಯ ಸಂಯುಕ್ತಾಕ್ಷರ. ವ್ಯಂಜನದ ಕೆಳಗೆ ಬೇರೆ ಜಾತಿಯ
ವ್ಯಂಜನವು ಬೇರೆ ಜಾತಿಯ ವ್ಯಂಜನವು ದ್ವಿತ್ವವಾಗಿ ಬರೋದು. ದ್ವಿತ್ವವಾಗಿ ಬರೋದು ಅಂತಂತಂದ್ರೆ ಏನ್ರಿ? ಒತ್ತಕ್ಷರ ರೂಪದಲ್ಲಿ ಬರ್ತಕ್ಕಂಥದ್ದು. ದ್ವಿತ್ವವಾಗಿ ಬರುವುದು. ಇಲ್ಲೇನಂತ ನೋಡ್ರಿ, ಇಲ್ಲೇನ್ ಬಂದದ್ರಿ? ಅಪ್ಪ, ಅಣ್ಣ, ಅಕ್ಕ, ಬಣ್ಣ ಅಂತಕ್ಕಂಥಲ್ಲಿ ಅದೇ ವ್ಯಂಜನ ಅದರಿ. ಅದೇ ವ್ಯಂಜನ ಕೆಳಗೆ ಏನ್ ಬಂದದ್ರಿ? ಅದೇ ಜಾತಿಯ ವ್ಯಂಜನದ ಒತ್ತು ಬಂದದ. ಹಾಗಾಗಿ ಇದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿದ್ವಿ. ಇಲ್ಲೇನಾಗ್ತ? ವ್ಯಂಜನ ಕೆಳಗೆ ಬೇರೆ ಜಾತಿಯ ವ್ಯಂಜನ ಅಂತಂದ್ರೆ ಒಂದು ವ್ಯಂಜನದ ಕೆಳಗೆ ಬೇರೊಂದು ವ್ಯಂಜನ ಏನಾದ್ರೂ ಒತ್ತಾಗಿ ಬಂತು ಅಂತಂದ್ರೆ ಅದಕ್ಕೆ ಏನಂತ ಹೇಳ್ತೀವ್ರಿ ನಾವು? ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಸ್ತ್ರ, ಅಸ್ತ್ರ, ವಸ್ತ್ರ, ಆತ್ಮೀಯ, ಆತ್ಮೀಯ, ಪ್ರೀತಿಯ, ಪ್ರೀತಿಯ ಅಂತಕ್ಕಂಥ ಪದಗಳು ಬಂದವ್ರಿ. ಈ ಪದಗಳಲ್ಲಿ ಏನಾಗ್ಯಾವ ನೋಡ್ರಿ, ಈಗ ಸ ಅಂತಕ್ಕಂಥ ವ್ಯಂಜನ ಅದರಿ. ಸ ಅಂತಕ್ಕಂಥ ವ್ಯಂಜನ ಕೆಳಗೆ ಅದೇ ವ್ಯಂಜನ ಬಂದದೇನ್ರಿ? ಇಲ್ಲ, ಅದ್ರ ಬದಲಾಗಿ ಏನ್ ಬಂದದ? ತ ವ್ಯಂಜನದ್ದು ಒತ್ತು ಬಂದಿದೆ. ಈ ರೀತಿಯಾಗಿ ಒಂದು ವ್ಯಂಜನ ಕೆಳಗೆ ಬೇರೊಂದು ವ್ಯಂಜನದ ಅಕ್ಷರಗಳೇನಾದ್ರೂ ಒತ್ತಾಗಿ ಬಂದು ಅಂತಂದ್ರೆ ಅವಕ್ಕೆ ಏನಂತ ಹೇಳ್ತೀವ್ರಿ ನಾವು? ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳ್ತೀವ್ರಿ. ಅರ್ಥ ಆಯ್ತ್ರಿ? ಸಂಯುಕ್ತಾಕ್ಷರ, ಸಂಯುಕ್ತಾಕ್ಷರ ಅಂದ್ರೆ ಏನ್ರಿ? ಒಂದು ವ್ಯಂಜನ ಕೆಳಗೆ ವ್ಯಂಜನ ಒತ್ತಾಗಿ ಬರೋದಕ್ಕೆ ಏನಂತೀವಿ ನಾವು? ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ಎರಡು ಭಾಗಗಳಾಗಿ ಮಾಡ್ತೀವಿ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ. ಸಜಾತಿ ಅಂತಂತಂದ್ರೆ ಅದೇ ಜಾತಿದ ವ್ಯಂಜನ ದ್ವಿತೀಯವಾಗಿ ಬರ್ತದೆ. ಇನ್ನು ನೆಕ್ಸ್ಟ್ ವಿಜಾತಿಯ ಅಂತಂತಂದ್ರೆ ಬೇರೆ ಜಾತಿಯ ವ್ಯಂಜನ ಏನ್ ಮಾಡ್ತದ್ರಿ? ಒತ್ತಕ್ಷರ ರೂಪದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂತಂದ್ರೆ ಇಲ್ಲಿಗೆ ಏನಾಯ್ತ್ರಿ ಅಂತಂತಂದ್ರ ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ ಇವೆಲ್ಲ ನೋಡಿದ್ವಲ್ಲ. ಇಲ್ಲಿಗೆ ಏನಾಯ್ತು ಅಂತಂದ್ರೆ ವರ್ಣಮಾಲೆ ಮೊದಲನೇ ಅಧ್ಯಾಯ ವರ್ಣಮಾಲೆ ಮುಗಿತದ್ರಿ. ಇನ್ ನೆಕ್ಸ್ಟ್ ಬರ್ತಕ್ಕಂಥ ಅಧ್ಯಾಯ ಎರಡನೇ ಅಧ್ಯಾಯ ಯಾವ್ದ್ರಿ ಅಂತಂದ್ರೆ ನಾಮಪದಗಳು. ನಾಮಪದಗಳು, ನಾಮಪದಗಳು ಇಂಗ್ಲಿಷ್ನಾಗ ಏನಂತಾರಿ? ನೌನ್ಸ್. ನೌನ್ಸ್ ಅಂತ ಹೇಳ್ತೀವಿ. ಏನ್ರಿ ನಾಮಪದ ಅಂತಂದ್ರೆ? ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ಹೆಸರನ್ನ ಸೂಚಿಸ್ತಕ್ಕಂಥ ಪದಗಳಿಗೆ ನಾವ್ ಏನಂತ ಹೇಳ್ತೀವ್ರಿ ಅಂತಂದ್ರೆ ನಾಮಪದ ಅಂತ ಹೇಳ್ತೀವ್ರಿ. ಹೆಸರೇ ಹೇಳ್ತಿದ್ರಿ. ನಾಮ ಅಂದ್ರೆ ಏನ್ರಿ? ಹೆಸರು. ಪದ ಅಂತಂದ್ರೇನು? ಒಂದು ಪದ, ಹೆಸರನ್ನ ಸೂಚಿಸ್ತಕ್ಕಂಥ ಪದನೇ ಯಾವ್ದ್ರಿ? ನಾಮಪದ. ನೋಡ್ರಿ, ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ, ವಸ್ತು, ಒಬ್ಬ ವ್ಯಕ್ತಿ, ವಸ್ತು ಅಥವಾ ಸ್ಥಳದ ಹೆಸರನ್ನ ಸೂಚಿಸುವುದು. ಸ್ಥಳದ ಹೆಸರನ್ನು ಸೂಚಿಸುವುದು ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸ್ಥಳ ಆಗಿರ್ಬೋದು, ಅಥವಾ ಒಂದು ವಸ್ತು ಆಗಿರ್ಬೋದು. ಆ ವಸ್ತುವಿನ ಒಂದು ಹೆಸರನ್ನ ಸೂಚಿಸ್ತಕ್ಕಂಥ ಪದಗಳಿಗೆ ನಾವೇನಂತ ಹೇಳ್ತೀವಿ? ನಾಮಪದ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾಮಪದಗಳು ಅಂತಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಸ್ಥಳ, ವಸ್ತುಗಳಿಗೆ ಎಕ್ಸಾಂಪಲ್ ರೀ, ಲೆಕ್ಕಣಿಕೆ, ಲೆಕ್ಕಣಿಕೆ, ಹಲಗೆ, ಗಿಡ, ಮರ, ಮರ, ಭಾರತ, ಭಾರತ, ಸಿದ್ಧಾರ್ಥ, ಈ ರೀತಿಯಾಗಿ ಇತ್ಯಾದಿ ಪದಗಳನ್ನ ಒಟ್ಟು ವ್ಯಕ್ತಿ, ಒಂದು ಸ್ಥಳ ಅಥವಾ ಒಂದು ವಸ್ತುವಿನ ಕುರಿತು ಹೇಳ್ತಕ್ಕಂಥ ಪದಗಳಿಗೆ ನಾವೇನಂತ ಹೇಳ್ತೀವಿ? ನಾಮಪದಗಳು ಅಂತ ಹೇಳ್ತೀವಿ. ಈ ನಾಮಪದಗಳ ಒಳಗಡೆ ಏನಿರ್ತಾವ ಅಂತಂದ್ರೆ, ಒಂದು ನಾಮಪದ ಆಗ್ಬೇಕಾದ್ರೆ ಏನ್ ಬೇಕು ಅಂತಂದ್ರೆ ನಾಮ ಪ್ರಕೃತಿ ಇರ್ಬೇಕ್ರಿ. ನಾಮ ಪ್ರಕೃತಿ ಇರ್ಬೇಕು, ಮತ್ತೆ ಅದರಲ್ಲಿ ವಿಭಕ್ತಿ ಪ್ರತ್ಯಯ ಇರ್ಬೇಕು. ವಿಭಕ್ತಿ ಪ್ರತ್ಯಯ, ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿ ಏನಾಗ್ತಾವ್ರಿ? ನಾಮಪದಗಳಾಗ್ತವೆ. ನಾಮ ಪದಗಳು ಆಗ್ತವೆ. ಏನ್ರಿ ಇದು ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯಗಳು ಅಂತಂದ್ರ ನಾಮ ಪ್ರಕೃತಿ ಅಂತಂತಂದ್ರೆ ಮೂಲ ರೂಪ ರೀ. ಮೂಲ ರೂಪ.
ಮೂಲ ರೂಪವನ್ನ ಸೂಚಿಸ್ತಕ್ಕಂಥದ್ದು. ಈಗ ನಾಮ ಪ್ರಕೃತಿಗಳು ಅಂತಂದ್ರೆ ಸೀತೆ ಆಗಿರ್ಬೋದು, ಹೆಸರಾಗಿರ್ಬೋದು, ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಅದಕ್ಕೇನಂತ ಕರಿತೀವಿ ನಾವು ನಾಮ ಪ್ರಕೃತಿ ಅಂತ ಹೇಳ್ತೀವಿ. ಇಲ್ಲ ನೋಡ್ರಿ, ನಾಮ ಪ್ರಕೃತಿ ಏನದರಿ ಸೀತೆ ಅಂತಕ್ಕಂಥ ನಾಮ ಪ್ರಕೃತಿ ಇದೆ. ಅದ್ರ ಜೊತೆ ಏನಾಗ್ತದ ಅಂತಂದ್ರೆ ಪ್ರಥಮ ವಿಭಕ್ತಿ ಪ್ರತ್ಯಯವಾದಂತ ಹೂ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡು ಏನಾಗ್ತದ್ರಿ ಸೀತೆಯು ಆಗ್ತದ. ಇದಕ್ಕೆ ಏನಂತ ಕರಿತೀವ್ರಿ ನಾವು ನಾಮಪದ ಅಂತ ಹೇಳ್ತೀವಿ. ಒಟ್ಟಾರೆ ನಾಮಪದ ಆಗ್ಬೇಕಂತಂದ್ರೆ ಏನ್ ಬೇಕ್ರಿ, ನಾಮ ಪ್ರಕೃತಿನೂ ಇರ್ಬೇಕು, ಅದರಲ್ಲಿ ಮತ್ತೇನು ವಿಭಕ್ತಿ ಪ್ರತ್ಯಯಗಳು ಎರಡನ್ನ ಸೇರಿಸಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ನಾಮಪದವನ್ನಾಗಿ ರಚನೆ ಮಾಡ್ತೀವ್ರಿ. ನಾಮಪದಗಳಾಗಿ ರಚನೆ ಮಾಡ್ತೀವಿ. ಈ ನಾಮ ಪ್ರಕೃತಿಯಲ್ಲಿ 2 ಭಾಗಗಳಾಗಿ ಮಾಡ್ತೀವ್ರಿ. ಯಾವ್ಯಾವ್ರಿ ಅಂತಂದ್ರ ಸಹಜ ನಾಮ ಪ್ರಕೃತಿ, ಸಹಜ ನಾಮ ಪ್ರಕೃತಿ, ಸಹಜ ನಾಮ ಪ್ರಕೃತಿ. ಇನ್ನೊಂದು ಯಾವ್ದ್ರಿ ಸಾಧಿತ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಸಹಜ ನಾಮ ಪ್ರಕೃತಿ ಅಂತ ಹೇಳಿದೆ ನಾನು. ಸಹಜ ನಾಮ ಪ್ರಕೃತಿ ಅಂತಂತಂದ್ರೆ ಏನು, ಸಹಜವಾಗಿ ಬಂದಿರತಕ್ಕಂತಹ ನಾಮ ಪ್ರಕೃತಿಗಳು, ಹಿಂದಿನ ಹಿರಿಯರಿಂದ ಬಂದಿರತಕ್ಕಂತಹ ನಾಮ ಪ್ರಕೃತಿಗಳಾಗಿರ್ಬೋದು. ಸಹಜ ರೂಪದಲ್ಲೇ ನಾವ್ ಏನ್ ಬಳಸ್ತೀವಿ ಅಂತಂದ್ರೆ ಈ ನಾಮ ಪ್ರಕೃತಿಗಳನ್ನ ಬಳಸ್ತೀವಿ. ಇದೇ ಫಾರ್ ಎಕ್ಸಾಂಪಲ್ ಇವೇ ರೀ, ಗಿಡ, ಮರ, ಬಳ್ಳಿ ಇವೆಲ್ಲ ಏನಾಗ್ಯಾವ್ರಿ ಸಹಜವಾಗಿ ಹಿಂದಿನವರಿಂದ ಏನ್ ಬಂದಾವ್ರಿ ಪದಗಳು ಪದಗಳು ಹೇಳ್ಕೊಂತ ಬಂದಿದ್ದಾರೆ. ನಾವ್ ಏನ್ ಮಾಡ್ತೀವಿ, ಅವುಗಳನ್ನೇ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ. ನದಿ, ಗುಡಿ, ದೇವಾಲಯ ಈ ರೀತಿಯಾಗಿ ಬಂದಿರತಕ್ಕಂತಹ ಪದಗಳು ಅಂತಂದ್ರೆ ಸಹಜವಾಗಿ ನಮ್ಗೆ ಗೊತ್ತಿರ್ತಕ್ಕಂತಹ ಪದಗಳಿಗೆ ಏನಂತ ಕರಿತೀವಿ ನಾವು ಸಹಜ ನಾಮ ಪ್ರಕೃತಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಸಾಧಿತ ನಾಮ ಪ್ರಕೃತಿದ ಆ ರೀತಿ ಇರಲ್ರಿ. ಏನ್ರಿ ಸಾಧಿತ ನಾಮ ಪ್ರಕೃತಿ ಅಂತಂದ್ರೆ 2 ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಏನಾಗ್ತಾವ್ರಿ ಅಂತಂತಂದ್ರೆ 2ಕ್ಕಿಂತ ಹೆಚ್ಚು ಹೆಚ್ಚು ನಾಮಪದಗಳು ಸೇರಿ 2ಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಏನಾಗ್ತಾವ್ರಿ ಸಾಧಿತ ನಾಮ ಪ್ರಕೃತಿ ಆಗ್ತದೆ. ಸಾಧಿತ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಆಗ್ತದ್ರಿ. ಹೆಂಗ್ರಿ ಅಂತಂತಂದ್ರ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಇರ್ತಾವ್ರಿ. ನಾಮಪದ ಅಂದ್ರೇನೆ ನಾಮ ಪ್ರಕೃತಿ ಮತ್ತು ವಿಭಕ್ತಿ ಪ್ರತ್ಯಯ ಸೇರಿದ್ರೆ ನಾಮಪದ ಆಗ್ತದ. ಬಟ್ ಇಲ್ಲಿ ಸಾಧಿತ ನಾಮ ಪ್ರಕೃತಿಯಲ್ಲಿ ಏನಾಗ್ತದ ಅಂತಂದ್ರೆ 2 ನಾಮಪದಗಳು ಸೇರಿ ಏನಾಗ್ತಾವ ಅಂತಂದ್ರೆ ನಾವು ಸಾಧಿತ ನಾಮ ಪ್ರಕೃತಿಯಾಗಿ ಕನ್ವರ್ಟ್ ಆಗ್ತಾವ್ರಿ. ಇದ್ರೊಳಗೆ ಯಾವ್ಯಾವ ಬರ್ತಾವ್ರಿ ಅಂತಂದ್ರೆ ಕೃದಂತ ಆಗಿರ್ಬೋದು, ತದ್ದಿತಾಂತ, ಕೃದಂತ, ತದ್ದಿತಾಂತಗಳು ಬರ್ತಾವ್ರಿ. ಇವು ಕೃದಂತ ಮತ್ತು ತದ್ದಿತಾಂತಗಳ ಅಧ್ಯಯನವನ್ನ ನಾವು ಸಪ್ರೇಟ್ ಆಗಿ ಅಧ್ಯಯನ ಮಾಡಮ್ರಿ. ಇವುಗಳ ಬಗ್ಗೆ ಹೇಳೋದು ತುಂಬಾ ಇದೆ. ಈಗ ಏನ್ ಮಾಡಮ್ರಿ ಅಂತಂದ್ರೆ ಮತ್ತೆ ನಾವು ಪುನಃ ಎಲ್ಲಿ ಬರಮ್ರಿ, ನಾಮಪದಗಳಿಗೆ ಬರಮಿ. ನಾಮಪದ ಅಂತಂದ್ರೆ ಏನ್ರಿ, ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ, ಒಂದು ವಸ್ತು, ವ್ಯಕ್ತಿ ಅಥವಾ ಸ್ಥಳದ ಕುರಿತು ಏನಾದ್ರೂ ನಾವು ಹೆಸರನ್ನ ಸೂಚಿಸ್ತಕ್ಕಂಥ ಪದಗಳಾಗಿದ್ರೆ ಅವುಗಳಿಗೆ ಏನಂತ ಕರಿತೀವ್ರಿ ನಾವು ನಾಮಪದಗಳು ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆನಾ? ಸರಿ. ಈಗ ನಾಮಪದ ಅಂತ ಹೇಳ್ತೀವಿ. ನಾಮಪದವನ್ನ ನಾವು ಪ್ರಮುಖವಾಗಿ 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ನಾಮಪದವನ್ನ ಪ್ರಮುಖವಾಗಿ ಏನ್ ಮಾಡ್ತೀವಿ ಅಂತಂದ್ರೆ 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವ್ರಿ. ಯಾವ್ಯಾವ್ರಿ ಅಂತಂತಂದ್ರ ಪ್ರಮುಖವಾಗಿ ನಾಮಪದವನ್ನ ಏನ್ ಮಾಡ್ತೀವಿ ಅಂತಂದ್ರೆ 4 ಭಾಗಗಳಾಗಿ ಮಾಡ್ತೀವಿ. ವಸ್ತುವಾಚಕ, ಎರಡನೇದು ವಿಶೇಷಣ, ವಸ್ತುವಾಚಕ, ವಿಶೇಷಣ, ಸರ್ವನಾಮ, ಮತ್ತೆ ಭಾವನಾಮಗಳಾಗಿ ಏನ್ ಮಾಡ್ತೀವಿ ಅಂತಂದ್ರೆ 4 ಭಾಗಗಳಾಗಿ ಏನ್ ಮಾಡ್ತೀವಿ ರೀ ನಾಮಪದಗಳನ್ನ ನಾವು ಅಧ್ಯಯನವನ್ನ ಮಾಡ್ತೀವಿ. ವಸ್ತುವಾಚಕದಲ್ಲಿ ಮತ್ತೆ 3 ಪ್ರಕಾರಗಳಾಗಿ ಮಾಡ್ತಾರ್ರಿ. ಯಾವ್ಯಾವು ಅಂತಂತಂದ್ರ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ.
ಅನ್ವರ್ಥ ನಾಮಗಳಾಗಿ ಏನು ಮಾಡ್ತೀವಿ ಅಂತಂದ್ರೆ 3 ಭಾಗಗಳಾಗಿ ಮಾಡ್ತೀವ್ರಿ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ವಿಶೇಷಣವನ್ನು 5 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಯಾವ್ಯಾವು ಅಂತಂದ್ರೆ ಗುಣವಾಚಕ, ದಿಗ್ವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ಇನ್ನೊಂದು ಯಾವ್ದು ಬರ್ತಾರೆ ಅಂತಂದ್ರೆ ಪ್ರಕಾರವಾಚಕ. ಈ ರೀತಿಯಾಗಿ 5 ಭಾಗಗಳಾಗಿ ನಾವು ಏನು ಮಾಡ್ತೀವಿ ಅಂತಂತಂದ್ರೆ ನಾಮಪದಗಳನ್ನು ಅಧ್ಯಯನ ಮಾಡ್ತೀವಿ. ಸರ್ವನಾಮಗಳಲ್ಲಿ ಮತ್ತೆ 3 ಭಾಗಗಳಾಗಿ ಮಾಡ್ತೀವಿ. ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಸರ್ವನಾಮಗಳಾಗಿ ವಿಂಗಡಣೆಯನ್ನು ಮಾಡ್ತೀವಿ. ಭಾವನಾಮಗಳಲ್ಲಿ ಯಾವುದೇ ರೀತಿಯಾದಂತಹ ವಿಧಗಳು ಬರಂಗಿಲ್ರಿ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾಮಪದವನ್ನ ಒಂದೊಂದಾಗಿ ಅಧ್ಯಯನವನ್ನ ಮಾಡ್ಕೊಂತ ಬರ್ತೀವ್ರಿ. ನೆಕ್ಸ್ಟ್ ಇಲ್ಲಿ ಇವುಗಳನ್ನ ನೋಡಮ್ಮಿ. ಇಲ್ಲಿ ಏನ್ ಬರ್ತಾವ ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳು ಬರ್ತಾವ್ರಿ. ವಿಭಕ್ತಿ ಪ್ರತ್ಯಯ ಹೇಳಿದಿನಲ್ರಿ, ವಿಭಕ್ತಿ ಪ್ರತ್ಯಯ ಮತ್ತೆ ನಾಮ ಪ್ರಕೃತಿ 2 ಸೇರಿ ಏನಾಗ್ತಾವ್ರಿ ನಾಮಪದಗಳು ಆಗ್ತಾವ. ಇಲ್ಲಿ ನೋಡ್ರಿ ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಏನು? ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಏನು ಅಂತಂತಂದ್ರ ನಾಮ ಪ್ರಕೃತಿಯೊಡನೆ ಸೇರಿ ಆಗುವ ಪದಗಳು. ನಾಮ ಪ್ರಕೃತಿಯೊಡನೆ ಸೇರಿ ನಾಮಪದವಾಗಲು ಸಹಾಯ ಮಾಡುವ ಅಕ್ಷರಗಳು. ನಾಮಪದವಾಗಲು ಸಹಾಯ ಮಾಡುವವು ಅಂತ ಹೇಳ್ತೀರಿ. ಏನ್ ಹೇಳಿದ್ರಿ? ನಾಮಪದ ಅಂತಂದ್ರೆ ನಾಮ ಪ್ರಕೃತಿನೂ ಇರ್ಬೇಕು, ಇನ್ನೊಂದು ಏನು ಅಂತಂದ್ರೆ ವಿಭಕ್ತಿ ಪ್ರತ್ಯಯನೂ ಸಹ ಇರ್ಬೇಕು. ಎರಡನ್ನೇ ಸೇರಿಸಿ ನಾವೇನ್ ಹೇಳ್ತೀವ್ರಿ ನಾಮಪದಗಳು ಅಂತ ಹೇಳ್ತೀವಿ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳಲ್ಲೇ ನೋಡ್ರಿ ಯಾವ್ಯಾವ ವಿಭಕ್ತಿ ಪ್ರತ್ಯಯಗಳು ಬರ್ತಾವ್ರಿ. ಪ್ರಥಮ ವಿಭಕ್ತಿ ಪ್ರತ್ಯಯ, ಇನ್ನೊಂದು ಕಾರಕಾರ್ಥಕಗಳು ಬರ್ತಾವ್ರಿ. ಕಾರಕಾರ್ಥಕಗಳು ಅಂತಂದ್ರೆ ಏನು ಅಂತಂದ್ರೆ ಇವೇನ್ ಮಾಡ್ತಾವ ಅಂತಂದ್ರೆ ಆ ಒಂದು ವಿಭಕ್ತಿ ಪ್ರತ್ಯಯದ ಕ್ರಿಯೆಯನ್ನ ತೋರಿಸ್ತಕ್ಕಂತ ಕೆಲಸವನ್ನ ಮಾಡ್ತಾವ. ಯಾವುವು ಅಂತಂದ್ರೆ ಕಾರಕಗಳು. ಈ ಕಾರಕಗಳು ಬರ್ತಾವ್ರಿ. ನೆಕ್ಸ್ಟ್ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು, ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನ ನಾವು ನೋಡ್ತೀವಿ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ಎಷ್ಟವ ಅಂತಂದ್ರೆ 7 ವಿಭಕ್ತಿ ಪ್ರತ್ಯಯಗಳು ಅವರಿ. ಪ್ರಥಮ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯ, ತೃತೀಯ ವಿಭಕ್ತಿ ಪ್ರತ್ಯಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತೆ ಸಪ್ತಮಿ ಅಂತ ಹೇಳಿ. ಇನ್ನೊಂದು ವಿಭಕ್ತಿ ಪ್ರತ್ಯಯ ಬರ್ತದ್ರಿ. ಯಾವ್ದ್ರಿ ಅಂತಂದ್ರೆ ಸಂಬೋಧನ ಅಂತಕ್ಕಂಥದ್ದು ಬರ್ತದ್ರಿ. ಯಾವ್ದು ಬರ್ತದ್ರಿ? ಸಂಬೋಧನ. ಅಂತಕ್ಕಂಥ 8ನೇ ವಿಭಕ್ತಿ ಪ್ರತ್ಯಯನೋ ಬರ್ತದ. ಇದನ್ನ ವಿಭಕ್ತಿ ಪ್ರತ್ಯಯವನ್ನಾಗಿ ಏನ್ ಮಾಡಿಲ್ರಿ ಕನ್ಸಿಡರ್ ಮಾಡಿಲ್ಲ. ಯಾಕೆ ಅಂತಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಕಾರಕಾರ್ಥ ಕಂಡು ಬರಂಗಿಲ್ಲ. ಇಲ್ಲಿರ್ತಕ್ಕಂತಹ ಕಾರಕಾರ್ಥದಲ್ಲಿ ಕಾರಕಾರ್ಥ ಕಂಡು ಬರೋಗಿಲ್ಲ. ಹಾಗಾಗಿ ಇದಕ್ಕ ಸಂಬೋಧನವನ್ನ ಏನ್ ಮಾಡಿಲ್ರಿ ವಿಭಕ್ತಿ ಪ್ರತ್ಯಯವಾಗಿ ಕನ್ಸಿಡರ್ ಮಾಡಿಲ್ಲ. ಹಂಗಂದ್ರೆ ಈ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟಾಗ್ತಾವ್ರಿ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಅಂತಂದ್ರೆ ಎಷ್ಟಾಗ್ತಾವ್ರಿ? 7 ವಿಭಕ್ತಿ ಪ್ರತ್ಯಯಗಳನ್ನ ನೋಡ್ತೀವಿ ನಾವು. 7 ವಿಭಕ್ತಿ ಪ್ರತ್ಯಯಗಳನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಕಾರಕಾರ್ಥಗಳು ಅಂತ ಏನ್ ಹೇಳಿದ್ರಿ? ಕಾರಕಾರ್ಥಗಳು ಅಂತಂದ್ರೆ ವಿಭಕ್ತಿ ಪ್ರತ್ಯಯದ ಒಂದು ಕ್ರಿಯೆಯನ್ನ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತಾವ್ರಿ. ಯಾವುವು ಅಂತಂದ್ರೆ ಕಾರಕಗಳು. ಇಲ್ಲಿ ಕಾರಕಗಳಲ್ಲಿ ಎಷ್ಟವರಿ ಕಾರಕಗಳು? ಕರ್ತಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ ಮತ್ತೆ ಅಧಿಕರಣ ಅಂತ ಹೇಳಿ 7 ಕಾರಕಾರ್ಥಗಳನ್ನ ನೋಡ್ತೀವಿ. ಬಟ್ ಆದ್ರೆ ಏನಾಗ್ತದ ಅಂತಂತಂದ್ರ ಬಟ್ ಇಲ್ಲಿರ್ತಕ್ಕಂಥ ಸಂಬಂಧ ಅನ್ನೋ ಒಂದು ಕಾರಕಾರ್ಥ ಅದ. ಯಾವ್ದ್ರಿ? ಸಂಬಂಧ ಅನ್ನೋ ಕಾರಕಾರ್ಥ ಅದಲ್ಲ, ಇದನ್ನ ಕಾರಕಾರ್ಥವಾಗಿ ಕನ್ಸಿಡರ್ ಮಾಡಿಲ್ಲ. ಕಾರಕಾರ್ಥವಾಗಿ ಕನ್ಸಿಡರ್ ಮಾಡಿಲ್ಲ.
ಅನ್ವಯ ಮಾಡಿಲ್ಲ. ಯಾಕ್ರಿ ಇದಕ್ಕೆ ಕಾರಕಾರ್ಥವಾಗಿ ಅನ್ವಯ ಮಾಡಿಲ್ಲ ಅಂತಂತಂದ್ರೆ ಎರಡು ವಸ್ತುಗಳ ನಡುವಿನ ಸಂಬಂಧವನ್ನ ಸೂಚಿಸ್ತಕ್ಕಂಥ ಪದ ಆಗ್ತದ್ರಿ ಇದು. ಹಾಗಾಗಿ ಇದು ಸಂಬಂಧವನ್ನ ಸೂಚಿಸ್ತದ, ಇದು ಕ್ರಿಯೆಯನ್ನ ಸೂಚಿಸಂಗಿಲ್ಲ ಅಂತ ಹೇಳಿ ಏನ್ ಮಾಡ್ತಾರ, ಕಾರಕಾರ್ಥ ಅಲ್ಲ ಅಂತೇಳಿ ಎಷ್ಟು ಕಾರಕಾರ್ಥಗಳಾಗಿ ಮಾಡ್ತಾರ ಅಂತಂದ್ರೆ 6 ಕಾರಕಾರ್ಥಗಳು ಮಾಡ್ತಾರೆ. ಕಾರಕಾರ್ಥಗಳು ಎಷ್ಟಾಗ್ತಾವ್ರಿ? 6 ಕಾರಕಾರ್ಥಗಳು ಮತ್ತೆ 7 ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳ್ತೀವಿ. ಎಕ್ಸಾಮ್ ನಲ್ಲಿ ನಾವೇನ್ ತಿಳ್ಕೊತೀವ್ರಿ, ಕಾರಕಾರ್ಥಗಳನ್ನು 7 ವಿಭಕ್ತಿ ಪ್ರತ್ಯಯನು 7 ಅಂತ ಅನ್ಕೋತೀವ್ರಿ. ಬಟ್ ಆದ್ರೆ ಏನಾಗ್ತದೆ ಅಂತಂದ್ರೆ ಕಾರಕಾರ್ಥಗಳು 7 ಇದ್ರೂ ಸಹ ಇಲ್ಲಿರ್ತಕ್ಕಂತಹ ಸಂಬಂಧನ ಕಾರಕಾರ್ಥವನ್ನ ಕನ್ಸಿಡರ್ ಮಾಡದೇ ಇರೋ ಕಾರಣ ಏನಾಗ್ತಾವ್ರಿ, ಕಾರಕಾರ್ಥಗಳ ಸಂಖ್ಯೆ ಒಂದು ಕಡಿಮೆ ಆಗಿ ಎಷ್ಟಾಗ್ತಾವ್ರಿ ಕಾರಕಾರ್ಥಗಳು? 6 ಕಾರಕಾರ್ಥಗಳನ್ನ ನೋಡ್ತೀವ್ರಿ. ಇಲ್ಲಿ ಹೊಸಗನ್ನಡದಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ಯಾವರಿ? ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ಅನ್ನು, ತೃತೀಯಿಂದ, ಚತುರ್ಥಿ ಗೇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ ಮತ್ತೆ ಸಪ್ತಮಿ ಅಲ್ಲಿ ಅಂತ ನೋಡ್ತೀವಿ. ಸಪ್ತಮಿ ಅಲ್ಲಿ ಅಂತಕ್ಕಂಥ ಒಂದು ಕಾರಕಾರ್ಥಗಳನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಹಳೆಗನ್ನಡದಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂತಹ ಪ್ರತ್ಯಯಗಳು ನೋಡ್ರಿ. ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಎಂ, ಇಂದಂ ಇಂದೆ, ಚತುರ್ಥಿ ಗೇಗೆ, ಪಂಚಮಿ ಅತ್ತಣಿಂ ಅತ್ತಣಿಂದ, ಷಷ್ಠಿ ಇಲ್ಲಿನೂ ಸಹ ಷಷ್ಠಿ ಏನಂತದ್ರಿ, ಸೇಮ್ ಹಳೆಗನ್ನಡದಲ್ಲೂ ಸಹ ಷಷ್ಠಿಯನ್ನ ಅ ಅಂತಾನೆ ಕನ್ಸಿಡರ್ ಮಾಡ್ತಾರ. ನೆಕ್ಸ್ಟ್ ಸಪ್ತಮಿ ಏನಾಗ್ತದ್ರಿ, ಒಳ್ ಅಂತಕ್ಕಂಥದ್ದು. ಎಕ್ಸಾಮ್ ನಲ್ಲಿ ಬಹಳ ಬಾರಿ ಕ್ವಶನ್ ಆಗಿದ್ರೆ ಈ ಒಳ್ ಅಂತಕ್ಕಂಥದ್ರಿ. ಒಳ್ ಅಂತಕ್ಕಂಥದ್ದು, ಒಳ್ ಅನ್ನೋದು ಯಾವ ಒಂದು ವಿಭಕ್ತಿ ಪ್ರತ್ಯಯ ಆಗ್ಯದ, ಎಷ್ಟನೇ ವಿಭಕ್ತಿ ಪ್ರತ್ಯಯ ಆಗ್ಯದ ಅಂತ ಹೇಳಿ ಎಕ್ಸಾಮ್ ನಲ್ಲಿ ಏನಾಗಿದ್ರಿ ಕ್ವಶನ್ ಆಗಿದೆ. ಹಳೆಗನ್ನಡದಲ್ಲಿ ಬರ್ತಕ್ಕಂಥ ಒಳ್ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಎಷ್ಟನೇ ವಿಭಕ್ತಿ ಪ್ರತ್ಯಯ ಅದ ರೀ? 7ನೇ ವಿಭಕ್ತಿ ಪ್ರತ್ಯಯ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ನೋಡ್ತೀವ್ರಿ. ನೆಕ್ಸ್ಟ್ ಇವು ಕಾರಕಗಳು ಅಂತ ಗೊತ್ತಾಯ್ತ್ರಿ. ಇವುಗಳನ್ನ ಯಾವ ರೀತಿಯಾಗಿ ಬಳಸ್ತಾರ, ಕಾರಕಗಳು ಇವುಗಳ ಪ್ರತಿಯೊಂದರದ ಅರ್ಥ ಏನು, ಮತ್ತೆ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಕಾರಕಾರ್ಥಗಳ ಮೇಲೆ ಕ್ವಶನ್ ಬರ್ತಾವ ಅಂತ ಹೇಳಿ ನೋಡೋಣ. ಕಾರಕಗಳು ಕಾರಕಗಳು ಅಂತ ನೋಡ್ತೀವಿ. ಏನ್ರಿ ಇಲ್ಲಿ ಕಾರಕಗಳು ಅಂತಂತಂದ್ರ ವಿಭಕ್ತಿ ಪ್ರತ್ಯಯದ ಕ್ರಿಯೆಯನ್ನ ಸೂಚಿಸ್ತಕ್ಕಂತಹ ಪದಗಳು, ಕ್ರಿಯೆಯನ್ನ ಸೂಚಿಸುವ ಪದಗಳು ಅಂತ ಹೇಳ್ತೀವಿ. ಸೂಚಿಸುವ ಪದಗಳು ಕಾರಕಗಳು ಅಂತಂತಂದ್ರೆ ಏನ್ ತೋರಿಸ್ತಾವ್ರಿ? ಅವು ಕ್ರಿಯೆಯನ್ನ ಸೂಚಿಸ್ತಕ್ಕಂತಹ ಪದಗಳಿಗೆ ನಾವೇನಂತ ಹೇಳ್ತೀವ್ರಿ? ಕಾರಕಗಳು ಅಂತ ಹೇಳ್ತೀವಿ. ಕಾರಕಗಳು ಎಷ್ಟು ಅಂತ ಹೇಳಿದ್ರಿ? ಇಲ್ಲಿ ಕಾರಕಗಳಲ್ಲಿ ಮೊದಲನೇ ಕಾರಕನ ಯಾವ್ದು ಬರ್ತದ ಅಂತಂತಂದ್ರ ಫಸ್ಟ್ ಮೊದಲನೇ ಕಾರಕ ಯಾವ್ದ್ರಿ? ಕರ್ತಾರ್ಥ ಅಂತ ನೋಡ್ತೀವಿ. ಯಾವ ಅರ್ಥ ರೀ? ಕರ್ತಾರ್ಥ. ಕರ್ತಾರ್ಥ ಮೊದಲನೇ ವಿಭಕ್ತಿ ಪ್ರತ್ಯಯ ಯಾವ್ದು ಬರ್ತದ್ರಿ? ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ. ಏನ್ರಿ ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ? ಕರ್ತಾರ್ಥ ಏನನ್ನ ಸೂಚಿಸ್ತದ ಅಂತಂತಂದ್ರೆ ಒಂದು ಕಾರ್ಯದ ಕರ್ತೃವನ್ನ ಸೂಚಿಸ್ತದ್ರಿ. ಕರ್ತೃವನ್ನ ಸೂಚಿಸುತ್ತದೆ. ಕರ್ತೃವನ್ನ ಸೂಚಿಸ್ತದೆ ಅಂತಂತಂದ್ರೆ ಆ ಕಾರ್ಯ ಮಾಡ್ಲಿಕ್ಕತ್ತವ್ರು ಯಾರು ಅನ್ನೋದ್ರ ಕುರಿತು ತಿಳಿಸ್ತಕ್ಕಂಥದ್ದು ಯಾವ್ದ್ರಿ? ಕರ್ತಾರ್ಥ ಅಥವಾ ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ಬರ್ತಕ್ಕಂಥ ಹೂ ಅಂತಕ್ಕಂಥ ಶಬ್ದ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೀತೆಯು ಕಾಡಿಗೆ ಹೋದಳು. ಎಲ್ಲಿ ಹೋದ್ರಿ? ಸೀತೆ ಏನ್ ಮಾಡಿದ್ಲು ಅಂತಂದ್ರೆ ಕಾಡಿಗೆ ಹೋದ್ರಿ. ಇಲ್ಲಿ ಏನ್ ಕೇಳ್ತಾರೆ ಎಕ್ಸಾಮ್ನಾಗ ಅಂತಂದ್ರೆ ಅಡಿಗೆರೆ ಎಳೆದ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯವನ್ನ ಗುರುತಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬಂದದಲ್ರಿ, ಯಾವ್ದು ಅಡಿಗೆರೆ ಹೇಳ್ದಾರಿ? ಸೀತೆಯು ಅಂತಕ್ಕಂಥ ಪದವನ್ನ ಅಡಿಗೆರೆ ಹೇಳ್ದಾರ. ಇಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವ್ದ್ರಿ? ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ. ಈ ರೀತಿಯಾಗಿ ನಾವು ಎಕ್ಸಾಮ್ ನಲ್ಲಿ ಕೇಳ್ತಾರ. ಇಲ್ಲಿ ಹೂ ಅಂತ ಹೇಳಿದ್ರೆ ಫಸ್ಟ್ ಅಂತ ಫಟ್ ಅಂತ ಏನಂತೀವ್ರಿ ನಾವು? ವಿಭಕ್ತಿ ಪ್ರತ್ಯಯ, ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವ್ರಿ. ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ಗೊತ್ತಾಯ್ತು, ಬಟ್ ಅದ್ರಲ್ಲಿ ಇರ್ತಕ್ಕಂತಹ ಒಂದು ಕಾರಕಾರ್ಥ ಯಾವುದು ಅಂತ ಹೇಳ್ತಾರ. ಕಾರಕಾರ್ಥ ಯಾವ್ದ್ರಿ? ಕರ್ತಾರ್ಥ ಅನ್ನತಕ್ಕಂಥ ಒಂದು ಕಾರಕಾರ್ಥ.
ಕರ್ತಾರ್ಥ ಅಂತಕ್ಕಂಥ ಒಂದು ಕಾರಕಾರ್ಥವನ್ನು ಸೂಚಿಸ್ತಕ್ಕಂಥ ಪದನೇ ಯಾವ್ದಾಗಿರುತ್ತಂತಂದ್ರ ಉ ಅಂತಕ್ಕಂಥದ್ದು. ಇನ್ ನೆಕ್ಸ್ಟ್ ಎರಡನೇದು ಯಾವ್ದು ಬರ್ತದ್ರಿ ಅಂತಂತಂದ್ರ ಕರ್ಮಾರ್ಥ. ಕರ್ಮಾರ್ಥ ಅಂತಂದ್ರೆ ಏನ್ರಿ ಅಂತಂದ್ರ ಕರ್ಮಾರ್ಥ ಅಂತಂದ್ರೆ ಕ್ರಿಯೆಗೆ ವಸ್ತುವನ್ನ ಸೂಚಿಸ್ತದ್ರಿ. ಕ್ರಿಯೆಗೆ ವಸ್ತುವನ್ನ ಸೂಚಿಸುತ್ತದೆ ಅಂತ ಹೇಳ್ತೀವಿ. ಕ್ರಿಯೆಗೆ ಹೆಂಗ ವಸ್ತುವನ್ನ ಸೂಚಿಸ್ತದ್ರಿ ಅಂತಂದ್ರ ದ್ವಿತೀಯ ವಿಭಕ್ತಿ ಪ್ರತ್ಯಯ ಕಾರಕಾರ್ಥ ಯಾವ್ದ್ರಿ ಕರ್ಮಾರ್ಥ ಅಂತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವ್ದ್ರಿ ಅನ್ನು ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯವನ್ನ ನೋಡ್ತೀವಿ. ಕ್ರಿಯೆಗೆ ಒಂದು ವಸ್ತುವನ್ನ ಸೂಚಿಸ್ತದೆ. ಹೆಂಗ್ರಿ ಕ್ರಿಯೆಗೆ ಒಂದು ವಸ್ತುವನ್ನ ಸೂಚಿಸ್ತದೆ ಅಂತಂದ್ರೆ ಈಗ ಒಂದು ಕ್ರಿಯೆ ನಡೆದಿರ್ತದ್ರಿ, ಕೆಲಸ ನಡೆದಿರ್ತದೆ. ಏನು ಫಾರ್ ಎಕ್ಸಾಂಪಲ್ ನೋಡ್ರಿ, ಹುಡುಗನು ಎಕ್ಸಾಂಪಲ್ ಹುಡುಗನು ಪುಸ್ತಕವನ್ನ ಓದಿದನು. ಓದಿದನು ಅಂತ ಹೇಳ್ತಾರೆ. ಇಲ್ಲೇನಂತಾರೆ ಅಡಿಗೆರೆಯಲ್ಲಿ ಹೇಳಿದಂತಹ ಒಂದು ಅಕ್ಷರದಲ್ಲಿರ್ತಕ್ಕಂತಹ ವಿಭಕ್ತಿ ಪ್ರತ್ಯವನ್ನ ಗುರುತಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಯಾವ್ದಾರು ವಿಭಕ್ತಿ ಪ್ರತ್ಯಯ ಅನ್ನು ಅನ್ನೋ ವಿಭಕ್ತಿ ಪ್ರತ್ಯಯ ಅದ, ಹಾಗಾಗಿ ಇದಕ್ಕ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಇಲ್ಲೇನ್ ಹೇಳೇನ್ರಿ ಕ್ರಿಯೆಗೆ ವಸ್ತುವನ್ನ ಸೂಚಿಸ್ತಕ್ಕಂಥದ್ದು ಅಂತ ಹೇಳಿದ್ದೇವೆ. ಹೆಂಗ ಅಂತಂದ್ರೆ ಹುಡುಗನು ಓದಿದ್ನು ಅಂತಂದ್ರೆ ಹುಡುಗ ಓದಿದನ ಏನ್ ಓದಿದನೋ ಗೊತ್ತಿಲ್ಲ ಅಂತ ಹೇಳ್ತೀವಿ. ಹುಡುಗ ಓದಿದನು ಅದನ್ನ ಏನಾಗ್ತದೆ ಒಂದು ಕ್ರಿಯೆನೇ ಆಗ್ತದೆ, ಬಟ್ ಏನೆಲ್ಲ ಓದನು ಅನ್ನೋದು ಕ್ರಿಯೆ ಆಗಲ್ರಿ. ಈಗ ಪುಸ್ತಕವನ್ನ ಅಂತ ಖಂಡಿತವಾಗಿ ಅಂತ ಆತ ಪುಸ್ತಕವನ್ನೇ ಓದಿದಾನೆ ಅಂತಕ್ಕಂಥದ್ದು ಒಂದು ಕ್ರಿಯೆಗೆ ವಸ್ತುವನ್ನ ಸೂಚಿಸ್ತಕ್ಕಂತಹ ಪದ ಆಗಿರ್ತದ್ರಿ. ಯಾವ್ದ್ರಿ ಕರ್ಮಾರ್ಥ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ ಅಂತಂದ್ರ ಎಕ್ಸಾಂಪಲ್ ಗೋವಳನು ಹಾಲನ್ನ ಕರಿದನು. ನೋಡ್ರಿ ಅಡಿಗೆರೇಳದ ಪದದಲ್ಲಿರ್ತಕ್ಕಂತಹ ಕಾರಕಾರ್ಥ ಯಾವ್ದ್ರಿ ಇದು ವಿಭಕ್ತಿ ಪ್ರತ್ಯಯ ಯಾವ್ದ್ರಿ ಅನ್ನು ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗ್ತದ. ಇಲ್ಲಿ ಏನು ಅಂತಂತಂದ್ರೆ ಗೋವಳ ಏನ್ ಮಾಡಿದಾನ್ರಿ ಹಾಲನ್ನೇ ಕರೆದಿದ್ದಾನೆ ಅಂತಕ್ಕಂಥ ಒಂದು ಕ್ರಿಯೆಗೆ ವಸ್ತುವನ್ನ ಸೂಚಿಸ್ತಕ್ಕಂಥ ಪದನೇ ಯಾವ್ದಾಗಿರ್ತದ್ರಿ ಕರ್ಮಾರ್ಥ ಆಗಿರ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂರನೇದು ಯಾವ್ದ್ರಿ ಅಂತಂತಂದ್ರ ಕರ್ಣಾರ್ಥ. ಯಾವ ಅರ್ಥ ರೀ ಕರ್ಣಾರ್ಥ ಅಂತ ಹೇಳ್ತೀವಿ. ಮೂರನೇದು ಯಾವ್ದ್ರಿ ಕರ್ಣಾರ್ಥ. ಅರ್ಥ ಆಲತ್ತದಲ್ರಿ ಕರ್ಣಾರ್ಥ ಅಂತ ನೋಡ್ತೀವಿ. ಕರ್ಣಾರ್ಥ ಮೂರನೇದು ವಿಭಕ್ತಿ ಪ್ರತ್ಯಯ ಯಾವ್ದು ಬರ್ತದ್ರಿ ಇಂದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬರ್ತದೆ. ಇಂದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬರ್ತದ. ಏನ್ರಿ ಇದು ಕರ್ಣಾರ್ಥ ಅಂತಂತಂದ್ರೆ ಅಂತಂದ್ರ ಒಂದು ಕ್ರಿಯೆ ನಡೆಯಲು ಕಾರಣವಾದ ಸಾಧನವನ್ನು ಸೂಚಿಸುತ್ತದೆ. ಸಾಧನವನ್ನ ಸೂಚಿಸುತ್ತದೆ ಅಂತ ಹೇಳ್ತೀವಿ. ಏನ್ರಿ ಇದು ಒಂದು ಕ್ರಿಯೆ ನಡೆಯಲು ಕಾರಣವಾದಂತ ಸಾಧನವನ್ನ ಸೂಚಿಸ್ತದೆ ಅಂತಂದ್ರೆ ಏನು ಅಂತಂದ್ರ ಈಗ ಯಾವ್ದೋ ಒಂದು ಕ್ರಿಯೆ ನಡೆದದ್ರಿ. ಫಾರ್ ಎಕ್ಸಾಂಪಲ್ ನೀವು ಬರಿತಾ ಇದ್ದೀರಿ ಅಂತ ಅನ್ಕೊಡ್ರಿ. ಬರಿತಾ ಇದ್ದೀರಿ, ಎದ್ರಲ್ಲೇ ಬರಿತಾ ಇದ್ದೀರಿ ನೀವು ಪೆನ್ನಿನಿಂದ ಅಥವಾ ಲೆಕ್ಕಣಿಕೆಯಿಂದ ನಾವೇನ್ ಮಾಡ್ತೀವಿ ನೋಟ್ಸ್ಗಳನ್ನ ಬರಿತೀವಿ. ಅದಕ್ಕೆ ಏನಂತ ನೋಟ್ಸ್ಗಳನ್ನ ಬರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಇದು ಹೆಂಗ ಅರ್ಥ ಆಗ್ತದ ಅಂತಂದ್ರೆ ಉದಾಹರಣೆ ರಾಮನು ಕೊಡಲಿಯಿಂದ
ಮರ ಕಡಿದನು ಅಂತ ಹೇಳ್ತೀವಿ. ರಾಮ ಏನ್ ಮಾಡಿದ್ರಿ, ಕೊಡಲಿಯಿಂದ ಏನ್ ಮಾಡಿದ್ರು ಅಂತಂದ್ರೆ ಮರವನ್ನ ಕಡ್ದಾಕ್ಬಿಡ್ತಾರೆ. ಇಲ್ಲಿ ಇಂದ ಅನ್ನೋ ಪದ ಅದ ರೀ. ಯಾವ ಪದ? ಇಂದ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯವನ್ನ ಸೂಚಿಸ್ತಕ್ಕಂಥ ಪದ ಅದ ರೀ. ಇಲ್ಲಿ ಏನ್ ಹೇಳ್ತದ ಅಂತಂದ್ರೆ ಆತ ಕೊಡಲಿ ಅಂತಕ್ಕಂಥ ಒಂದು ಸಾಧನವನ್ನ ಬಳಸಿರ್ತಾನ್ರಿ. ಎದಕ್ರಿ? ಮರವನ್ನ ಕಡಿಯೋದ್ರ ಸಲುವಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಕೊಡಲಿ ಅಂತಕ್ಕಂಥ ಒಂದು ಸಾಧನವನ್ನ ಬಳಸಿದ ಕಾರಣಕ್ಕಾಗಿ ಇದಕ್ಕೆ ಏನಂತ ಕರಿತೀವ್ರಿ ನಾವು ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಗುರುತಿಸ್ತೀವಿ. ಯಾವ್ದ್ರಿ? ತೃತೀಯ ವಿಭಕ್ತಿ ಪ್ರತ್ಯಯ. ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಗುರುತಿಸ್ತೀವಿ. ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಗುರುತಿಸ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವ್ರಿ ಅಲ್ರಿ. ನೆಕ್ಸ್ಟ್ ಏನು? ಸೀತೆಯು ಚಾಕುವಿನಿಂದ ಏನ್ ಮಾಡಿದ್ರು ರೀ? ಸೇಬು ಕತ್ತರಿಸಿದಳು ಅಂತ ಹೇಳ್ತೀವಿ. ಸೇಬು ಕತ್ತರಿಸಿದಳು ಅಂತ ಹೇಳ್ತೀವಿ. ಇಲ್ಲಿ ಚಾಕುವಿನಿಂದ ಅಂತಕ್ಕಂಥ ಪದದಲ್ಲಿ ಯಾವ್ದು ವಿಭಕ್ತಿ ಪ್ರತ್ಯಯ ಬಂದದ್ರಿ? ಇಂದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬಂದಿದ. ಹಾಗಾಗಿ ನಾವ್ ಏನ್ ಮಾಡ್ತೀವಿ? ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಗುರುತಿಸ್ತೀವಿ. ಇನ್ನೊಂದು ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಯಾವ್ದಾರಿ? ಸಾಧನ ಅದ. ಸಾಧನ ಇರೋ ಕಾರಣಕ್ಕೆ ನಾವ್ ಏನ್ ಮಾಡ್ತೀವ್ರಿ? ಇದನ್ನ ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ ಗುರುತಿಸ್ತೀವಿ ಅನ್ನೋದು ನೆನ್ಪಿರ್ಬೇಕ್ರಿ. ತೃತೀಯ ವಿಭಕ್ತಿ ಪ್ರತ್ಯಯ ಅಂತಂದ್ರೆ ಏನ್ ನೆನ್ಪಿರ್ಬೇಕ್ರಿ? ನಮ್ಗ ಸಾಧನ ಬರ್ತದೆ ಅನ್ನೋದು ನೆನ್ಪಿರ್ಬೇಕು. ಅರ್ಥ ಅಲ್ಲತ್ತದಲ್ರಿ? ನೆಕ್ಸ್ಟ್ ಬರ್ತಕ್ಕಂಥದ್ದು 4ನೇದು ಯಾವ್ದ್ರಿ ಅಂತಂದ್ರೆ ಚತುರ್ಥಿ. ಚತುರ್ಥಿಯ ಕಾರಕಾರ್ಥ ಯಾವ್ದ್ರಿ? ಸಂಪ್ರದಾನ. ಸಂಪ್ರದಾನ ಅಂತ ಹೇಳ್ತೀವಿ. ಯಾವ್ದ್ರ ಚತುರ್ಥಿ ವಿಭಕ್ತಿ ಪ್ರತ್ಯಯ? ಗೆ 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 ಅಂತಕ್ಕಂಥದ್ದು ಏನಾದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾಣಿಸ್ತದೆ. ಸಂಪ್ರದಾನ ಅಂತಂದ್ರೆ ಏನು? ಪದಶಃ ಅರ್ಥ ಏನು ಅಂತಂದ್ರೆ ನಾವ್ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿರ್ತೀವ್ರಿ ಎಕ್ಸಾಮ್, ನಾವು ನೀಡಿದ ವಸ್ತು ಅವರಿಗೆ ಹೋಗಿ ತಲುಪುವುದು. ನೀಡಿದ ವಸ್ತು ಆ ವ್ಯಕ್ತಿಗೆ ತಲುಪುವುದು ಅಂತ ಹೇಳ್ತೀವಿ. ಆ ವ್ಯಕ್ತಿಗೆ ತಲುಪುವುದು ಅಂತ ಹೇಳ್ತೀವ್ರಿ. ಈಗ ನಾವು ನೀಡಿದ ವಸ್ತು ಆ ವ್ಯಕ್ತಿಗೆ ಏನಾಗ್ತದ್ರಿ? ತಲುಪ್ತದ. ಹಾಗಾಗಿ ಇದಕ್ಕೆ ಏನಂತ ಕರಿತೀವ್ರಿ? ನಾವು ಸಂಪ್ರದಾನ ಅಂತ ಹೇಳ್ತೀವ್ರಿ. ಏನ್ರಿ ಇದು? ನೀಡಿದ ವಸ್ತು ನಾವು ನೀಡಿದ ವಸ್ತು ಮತ್ತೊಬ್ಬರಿಗೆ ತಲುಪ್ತದ ಅಂತಂದ್ರ ಎಕ್ಸಾಂಪಲ್ ಏನ್ ಮಾಡ್ತಾರ ಅಂತಂದ್ರೆ ಪುರೋಹಿತರಿಗೆ ಆಕಳನ್ನ ದಾನವಾಗಿ ನೀಡಿದರು. ನೀಡಿದ್ರು. ಯಜ್ಞ ಯಾಗಗಳ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು? ಪುರೋಹಿತರಿಗೆ ಆಕಳನ್ನ ಏನ್ ಮಾಡ್ತಿದ್ರು? ದಾನವಾಗಿ ನೀಡುತ್ತಾ ಇದ್ರು. ಇಲ್ಲಿರ್ತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಯಾವ್ದಾರಿ? ಗೆ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯದ ನಾವೇನ್ ಮಾಡ್ಬೋದು ಅಂತಂದ್ರೆ ಇದನ್ನ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಅಂತ ಹೇಳ್ಬೋದು. ಅದ್ರ ಜೊತೆ ನಾವು ಕಾರಕಾರ್ಥವನ್ನು ಸಹ ನೆನ್ಪಿಟ್ಕೋಬೇಕಾಗುತ್ತೆ. ಸಂಪ್ರದಾನ ಅಂತಕ್ಕಂಥ ಒಂದು ಕಾರಕಾರ್ಥ ಬರ್ತದೆ. ವಿಭಕ್ತಿ ಪ್ರತ್ಯಯ ಯಾವ್ದು ಬರ್ತದೆ ಅಂತಂದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬರ್ತಕ್ಕಂಥದ್ದು. ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ಏನು? ಮಕ್ಕಳು ಶಾಲೆಗೆ ಹೋದರು. ಶಾಲೆಗೆ ಹೋದರು ಅಂತ ಹೇಳ್ತೀವಿ. ಮಕ್ಕಳು ಏನ್ ಮಾಡಿದ್ರಿ? ಶಾಲೆಗೆ ಹೋದರು. ಇಲ್ಲಿನೂ ಸಹ ಏನಾಗಿದೆ? ಗೆ ಅಂತಕ್ಕಂತಹ ವಿಭಕ್ತಿ ಪ್ರತ್ಯಯ ಬಂದಿರೋದ್ರಿಂದ ನಾವು ಈಸಿಯಾಗಿ ಏನ್ ಮಾಡ್ತೀವಿ? ಚತುರ್ಥಿ ವಿಭಕ್ತಿ ಪ್ರತ್ಯಯದ ಅಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ ಅಂತಂದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವ್ದ್ರಿ? ಪಂಚಮಿ ವಿಭಕ್ತಿ ಪ್ರತ್ಯಯ ಬರ್ತದ್ರಿ. ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವ್ದು ಬರ್ತದ್ರಿ? ಕಾರಕಾರ್ಥ ಯಾವ್ದು ಬರ್ತದ್ರಿ? ಅಪಾದಾನ ಅಂತಕ್ಕಂಥ ಒಂದು ಕಾರಕಾರ್ಥ ಕಂಡು ಬರ್ತದೆ. ಅಪಾದಾನ ಅಂತ ಹೇಳ್ತೀವಿ. ಗಮನ ಇಟ್ಟು ಕೇಳ್ರಿ, ಇದು ಇಂಪಾರ್ಟೆಂಟ್ ಅದ.
ಅಪಾದಾನ ಎಂದರೆ ಅಗಲುವಿಕೆ ಅಂತ ಅರ್ಥ. ಅಗಲುವಿಕೆ ಎಂದರ್ಥ. ಅಗಲುವಿಕೆ ಅಂತ ಅರ್ಥ. ಏನ್ರಿ ಅಪಾದಾನ ಅಂತಂದ್ರೆ ಅಗಲುವಿಕೆ ಅಂತ ಅರ್ಥ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಏನ್ ಬಂದಿರ್ತದ ಅಂತಂದ್ರೆ, ಒಂದು ವಸ್ತು ಏನ್ ಮಾಡಿರ್ತದೆ ಅಂತಂದ್ರೆ ತನ್ನ ಸ್ಥಾನವನ್ನ ಬಿಟ್ಟು ಬಂದಿರ್ತದ್ರಿ. ಒಂದು ವಸ್ತು ತನ್ನ ಸ್ಥಾನವನ್ನ ಬಿಟ್ಟು ಬೇರೊಂದು ಕಡೆಗೆ ಸ್ಥಳಾಂತರವಾಗಿರ್ತದೆ, ಅದನ್ನ ಬಿಟ್ಟು ಅಗಲಿರ್ತದೆ, ಅದಕ್ಕೆ ಏನಂತ ಕರಿತೀವಿ ನಾವು ಅಪಾದಾನ ಅಂತ ಹೇಳ್ತೀವಿ. ಈ ಫಾರ್ ಎಕ್ಸಾಂಪಲ್ ಏನ್ ಬಂದಿರ್ತದ ಅಂತಂದ್ರ, ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರ ನೋಡ್ರಿ, ಮರದಿಂದ ಹಣ್ಣು ಉದುರಿ ಬಿತ್ತು. ಹಣ್ಣು ಉದುರಿ ಬಿತ್ತು ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದ್ರಿ, ಮರದಿಂದ ಅಂತಕ್ಕಂತಹ ಪದಕ್ಕೆ ಏನ್ ಮಾಡಿದ್ರೆ ಅಡಿಗೆರೆ ಹೇಳುದು ಇದ್ರಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯವನ್ನ ಗುರುತಿಸ್ರಿ ಅಂತ ಹೇಳ್ತಾರ. ಇಲ್ಲಿ ಹೇಳಿದಾರೆ ವಿಭಕ್ತಿ ಪ್ರತ್ಯಯ ಇಂದ ಅನ್ನೋ ವಿಭಕ್ತಿ ಪ್ರತ್ಯಯ ಅದ. ನಾವೇನ್ ಮಾಡ್ತೀವ್ರಿ, ಇಂದ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಅಂತ ಕಂಡ ತಕ್ಷಣ ಏನ್ ಮಾಡ್ತೀವ್ರಿ, ಇದು ತೃತೀಯ ವಿಭಕ್ತಿ ಪ್ರತ್ಯಯ ಅದ ಅಂತ ಹಾಕ್ಬಿಡ್ತೀವ್ರಿ. ಇದು ತೃತೀಯ ವಿಭಕ್ತಿ ಪ್ರತ್ಯಯ ಆಗಂಗಿಲ್ರಿ. ಹೆಂಗ ಅಂತಂದ್ರ, ತೃತೀಯ ವಿಭಕ್ತಿ ಪ್ರತ್ಯಯ ಹೇಳೋ ಸಂದರ್ಭದಲ್ಲಿ ನಾನು ಏನ್ ಹೇಳ್ತೀರಿ, ನಿಮ್ಗ ಸಾಧನವನ್ನ ಹೊಂದಿರ್ಬೇಕು. ಸಾಧನವನ್ನ ಹೊಂದಿರ್ತಕ್ಕಂಥ ಪದಗಳಿಗೆ ನಾವು ಏನಂತೀವಿ, ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಇಲ್ಲಿ ಯಾವ್ದಾದ್ರು ಸಾಧನ ಅದ ಏನ್ರಿ, ಯಾವುದೇ ರೀತಿಯಾದಂತ ಸಾಧನ ಇಲ್ಲ. ಮರದಿಂದ ಏನ್ ಮಾಡಿದ್ರೆ ಹಣ್ಣು ತನ್ನಷ್ಟಕ್ಕೆ ತಾನು ಏನ್ ಮಾಡಿದಾರೆ ಅಂತಂದ್ರೆ ಉದುರಿ ಬಿದ್ದು ಬಿಟ್ಟದ. ತನ್ನಷ್ಟಕ್ಕೆ ತಾನು ಏನ್ ಮಾಡಿದ ಅಂತಂದ್ರ ಉದುರಿ ಬಿದ್ದು ಬಿಟ್ಟದ. ಹಾಗಾಗಿ ಇದಕ್ಕೆ ಏನಂತ ಕರಿತೀವ್ರಿ ನಾವು ಪಂಚಮಿ ಅಂತ ಹೇಳ್ತೀವಿ. ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಗುರುತಿಸ್ಬೇಕು. ಎಕ್ಸಾಮ್ ನಲ್ಲಿ ನಾವು ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳಿದ್ವಿ ಅಂತಂದ್ರೆ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ ಕಳ್ಕೊಬೇಕಾಗುತ್ತೆ. ಮರದಿಂದ ಅಂತಕ್ಕಂಥದ್ದಾಯ್ತು. ಇಲ್ಲಿ ನೋಡ್ರಿ, ಅಪಾದಾನ ಅಂತಂದ್ರೆ ಅಗಲುವಿಕೆ. ಮರದಿಂದ ಏನ್ ಮಾಡಿದ್ರೆ ಹಣ್ಣು ಬಿದ್ದು ಬಿಟ್ಟದ, ಬಟ್ ಅದು ಏನ್ ಮಾಡಿದ, ಮರದಿಂದ ಅಗಲೇ ಅದ, ತನ್ನ ಸ್ಥಾನವನ್ನ ಕಳೆದುಕೊಂಡು ಮತ್ತೊಂದ್ ಕಡೆ ಬಂದದ. ಒಂದ್ ವೇಳೆ ಸಾಧನೆ ಏನಾದ್ರೂ ಬಂತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವ್ರಿ ನಾವು ತೃತೀಯ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಸಾಧನ ಬರ್ಲಿಲ್ಲ ಅಂತಂದ್ರಿ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತೀವಿ. ಈಗ ನೋಡ್ರಿ, ಮೋಡದಿಂದ ಮಳೆ ಬಂತು. ಮೋಡದಿಂದ ಮಳೆ ಬಂತು ಅಂತ ಹೇಳ್ತೀವಿ. ಮೋಡದಿಂದ ಮಳೆ ಬಂತು ಅಂತ ಹೇಳ್ತೀವಿ. ಇಲ್ಲಿ ಮೋಡದಿಂದ ಅನ್ನೋ ಪದಕ್ಕೆ ಏನ್ ಮಾಡಿರ್ತಾರೆ, ಅಡಿಗೆರೆ ಎಳೆದಿರ್ತಾರೆ. ಇಲ್ಲಿರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಯಾವ್ದು ಕಾಣಿಸ್ತದ್ರಿ ನಮ್ಗ, ಮತ್ತ ಇಂದ ಅಂತಕ್ಕಂತಹ ಒಂದು ವಿಭಕ್ತಿ ಪ್ರತ್ಯಯನೇ ಕಾಣಿಸ್ತದೆ. ಎಕ್ಸಾಮ್ ನಲ್ಲಿ ಏನಾದ್ರೂ ದೆಸೆಯಿಂದ ಅಂತ ಕೊಟ್ಟಿದ್ರು ಅಂತಂದ್ರೆ ನಮ್ಗೆ ಗೊತ್ತಾಗ್ತದ್ರಿ ಇದು ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಹೇಳಿ. ಬಟ್ ಕೆಲವೊಂದ್ ಬಾರಿ ಏನ್ ಮಾಡ್ತಾನೆ, ಇಂದ ಅಂತಕ್ಕಂಥ ಪದವನ್ನ ಕೊಟ್ಟು ಕನ್ಫ್ಯೂಷನ್ ಮಾಡ್ತಾನ್ರಿ. ಇಲ್ಲಿನೂ ಸಹ ಯಾವ್ದೇ ರೀತಿಯಾದಂತ ಸಾಧನ ಇಲ್ರಿ. ಅದಾದ್ರೂ ಸಾಧನ ಅದೇನ್ರಿ, ಇಲ್ಲ. ಮೋಡದಿಂದ ಏನಾಗ್ತದ್ರಿ, ಮಳೆ ಬೇರ್ಪಟ್ಟು ಮೋಡದಿಂದ ಮಳೆ ಏನಾಗ್ತದ, ಬರ್ತದ. ಹಾಗಾಗಿ ಇದಕ್ಕ ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಗುರುತಿಸ್ತೀವ್ರಿ. ಯಾವ ವಿಭಕ್ತಿ ಪ್ರತ್ಯಯ ರೀ, ಪಂಚಮಿ ವಿಭಕ್ತಿ ಪ್ರತ್ಯಯ ಅಂತ ಗುರುತಿಸ್ತೀವಿ. ಈಗ ನೋಡ್ರಿ, ತೃತೀಯ ವಿಭಕ್ತಿ ಪ್ರತ್ಯಯ ಹೇಳುವಾಗ ಏನ್ ಹೇಳಿದ್ರಿ ಅಂತಂದ್ರ, ರಾಮನು ಕಲ್ಲಿನಿಂದ ಹಣ್ಣನ್ನ ಬೀಳಿಸಿದನು. ಕನ್ಫ್ಯೂಷನ್ ಆಗ್ಬೇಡ್ರಿ, ಕಲ್ಲಿನಿಂದ ಹಣ್ಣನ್ನ ಬೀಳಿಸಿದನು. ಕಲ್ಲಿನಿಂದ ಹಣ್ಣನ್ನ ಬೀಳಿಸಿದನು ಅಂತ ಹೇಳ್ತೀವಿ. ಕಲ್ಲಿನಿಂದ ಅನ್ನೋ ಪದದಲ್ಲಿ ಏನದರಿ, ಇಂದ ಅನ್ನೋಂತ ಒಂದು ಇದು ಅದ. ಬಟ್ ಇಲ್ಲಿ ಕಲ್ಲು ಅಂತಕ್ಕಂಥದ್ದು ಒಂದು ಸಾಧನವನ್ನ ಸೂಚಿಸ್ತಕ್ಕಂಥ ಪದ. ಕಲ್ಲಿನಿಂದ ಆತ ಹೊಡೆದು ಏನ್ ಮಾಡಿದಾನೆ ಅಂತಂದ್ರೆ ಹಣ್ಣನ್ನ ಬೆಳೆಸಿದಾನೆ. ಇಲ್ಲಿ ಯಾರಾದ್ರೂ ಹೊಡೆದಿದಾರೇನ್ರಿ, ಯಾವ್ದಾದ್ರು ಸಾಧನೆ ಇದೆನಾ? ಯಾವುದೇ ರೀತಿಯಾದಂತ ಸಾಧನೆ ಇಲ್ಲಿ ಇಲ್ಲ. ಹಾಗಾಗಿ ಇದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗ್ತದ. ಇಲ್ಲಿ ಸಾಧನ ಕಂಡು ಬರೋದ್ರಿಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ತದ್ರಿ. ಯಾವ ವಿಭಕ್ತಿ ಪ್ರತ್ಯಯ ರೀ, ತೃತೀಯ ವಿಭಕ್ತಿ ಪ್ರತ್ಯಯ ಆಗ್ತದ. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ತೃತೀಯ ಮತ್ತು ಪಂಚಮಿ ವಿಭಕ್ತಿ ಪ್ರತ್ಯಯದಲ್ಲಿ ಏನಾಗ್ತದ ಅಂತಂದ್ರೆ ಡಿಫ್ರೆನ್ಸ್ ಕಂಡು ಬರ್ತದ್ರಿ. ಇವತ್ತಿಗೆ ಇಷ್ಟು ಸಾಕ್ರಿ. ಮತ್ತೆ ನಾಳೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಮುಂದಿನ ವಿಭಕ್ತಿ ಪ್ರತ್ಯಯಗಳನ್ನ ಕಂಟಿನ್ಯೂ ಮಾಡೋಣ್ರಿ. ಥ್ಯಾಂಕ್ ಯು.